ಫಿಫ್ತ್ ಸ್ಟ್ಯಾಂಡರ್ಡ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ 5ನೇ ತರಗತಿ ಪರಿಸರ ಅಧ್ಯಯನ ಲೆಸನ್ 2 ಫ್ಯಾಮಿಲಿ ಪಾಠ 2 ಕುಟುಂಬ. ಈ ಪಾಠದ ವಿವರಣೆಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಮತ್ತ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಕೇಳಲಾದಂತಹ 2024ರ ಕ್ವಶನ್ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಎರಡರಲ್ಲಿನೂ ನೋಡೋಣ. ಈ ಕ್ವಶನ್ ನೆಕ್ಸ್ಟ್ ಈ ಕ್ವಶನ್ ಈ ತರಹದ ಕ್ವಶನ್ ಅನ್ನ ಕೇಳ್ಯಾರ. ಇದೇ ಪಾಠದ ಮೇಲೆ ಈ ತರಹದ ಕ್ವಶನ್ ಗಳನ್ನ ಕೇಳ್ಯಾರ ನೋಡ್ರಿ. ಇವನ್ನೆಲ್ಲವನ್ನ ಡಿಸ್ಕಸ್ ಮಾಡೋಣ. ಲೆಟ್ ಅಸ್ ಸ್ಟಾರ್ಟ್. ಫ್ಯಾಮಿಲಿ. ಈಗ ನಿಮ್ಗ ಕುಟುಂಬ ಅಂದ್ರ ಹಿಂದ 4ನೇ ತರಗತಿಯಲ್ಲಿ ನೋಡಿದ್ರಿ. ಫ್ಯಾಮಿಲಿ ಮೆಂಬರ್ಸ್ arranged according to seniority. Sometimes the family members of a family leave the main family for various reasons like marriage, job, education, etc. and make their own separate family. Over the years, there has been a number of changes in the structure of a family. ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಉದಾಹರಣೆ ಎಜುಕೇಶನ್ಗೆ ಆಗಿರ್ಬೋದು ಅಥವಾ ಕೆಲಸಕ್ಕಾಗಿರ್ಬೋದು ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಹೋಗ್ತಾರ, ಅಲ್ಲೇ ತಮ್ಮ ಕುಟುಂಬವನ್ನ ಆರಂಭ ಮಾಡ್ತಾರ ಮತ್ತೆ ಬೇರೆ ಕುಟುಂಬವನ್ನ ಆರಂಭ ಮಾಡ್ತಾರ. ಅಂದ್ರ ದೊಡ್ಡ ಕುಟುಂಬದಿಂದ ಚಿಕ್ಕ ಕುಟುಂಬಗಳಾಗಿ ಹೀಗೆ ಹೋಗ್ತಾವ. ಅದೇ ತರ ಈ ವಿಡಿಯೋದಲ್ಲಿ ಅಂದ್ರ ಈ ಪಾಠದಲ್ಲಿ ನಾವು ದೊಡ್ಡ ಕುಟುಂಬ ಅಂದ್ರೆ ಏನು, ಚಿಕ್ಕ ಕುಟುಂಬ ಅಂದ್ರೆ ಏನು, ಅದಕ್ಕ ವಿಭಕ್ತ ಕುಟುಂಬ ಅವಿಭಕ್ತ ಕುಟುಂಬ ಅಂತೆಲ್ಲ ಬರುತ್ತ, ಅದನ್ನ ನೋಡೋಣ. You have been introduced the family tree in class 4 itself. What is a family tree right here? Lord. A family tree is a chart. Family tree is a chart or a diagram that shows the members of a family and how they are related to one another across different generations. ಅಂದ್ರ ವಂಶವೃಕ್ಷ, ಫ್ಯಾಮಿಲಿ ಟ್ರೀ, ವಂಶವೃಕ್ಷ ಅದು ಒಂದು ಚಿತ್ರ. ಅದು ಏನನ್ನು ತೋರಿಸುತ್ತಾ ಅಂದ್ರ ಆ ಕುಟುಂಬದ ಸದಸ್ಯರು ಯಾವ ರೀತಿ ಒಬ್ಬರಿಗೊಬ್ಬರು ಸಂಬಂಧವನ್ನ ಹೊಂದಿದ್ದಾರೆ, ತಲೆಮಾರು ಯಾವ ರೀತಿ ಸಂಬಂಧ ಹೊಂದಿವೆ ಎನ್ನುವುದನ್ನ ತೋರಿಸುತ್ತಾರೆ ಫ್ಯಾಮಿಲಿ ಟ್ರೀ. ಇದನ್ನ 4th ಸ್ಟ್ಯಾಂಡರ್ಡ್ ನಲ್ಲಿ ಓದಿದ್ರಿ. ಈಗ ನೆಕ್ಸ್ಟ್ ಫ್ಯಾಮಿಲಿ ಟ್ರೀ ನೋಡ್ರಿ. ಐ ಆಮ್ ಮನು. I will introduce my family through the family tree. My family tree is in the next page. And this I am in the green square. I am in the green square. Read the name of all my family members. ಇಲ್ಲಿ ನೋಡ್ರಿ, ಇದು ಫ್ಯಾಮಿಲಿ ಮೆಂಬರ್ಸ್ ಅನ್ನ ನೋಡುವ ಪೂರ್ವದಲ್ಲಿ ಇದು ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ ಕೇಳ್ಯಾರ ನಿಮ್ಗ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಯಲ್ಲಿ ಇದ್ರ ಮೇಲೆ ಕ್ವಶನ್ ಕೇಳ್ಯಾರ. They asked the question in this concept in Morarji Desai Residential School exam. The signs used in the family tree are square. Square ಅನ್ನ ಹಾಕಿದ್ರೆ ಇದು ಏನನ್ನುತ್ತ ಗಂಡು. ಈ ತರ ಚೌಕ ಇತ್ತಂದ್ರ ಅದು ಗಂಡು ಅನ್ನೋದನ್ನ ಇಂಡಿಕೇಟ್ ಮಾಡುತ್ತ. ವೃತ್ತ ಇತ್ತಂದ್ರ ಹೆಣ್ಣು, ವೃತ್ತ ಇತ್ತಂದ್ರ ಹೆಣ್ಣು ಅಂತ ತೋರಿಸುತ್ತ. ಸ್ಕ್ವೇರ್ ಮತ್ತ ಅದ್ರ ಜೊತೆ ಸರ್ಕಲ್, ಇಲ್ಲೊಂದು ಲೈನ್ ಬಂದಿದೆ ನೋಡ್ರಿ, ಒಂದ್ ಕೂಡಿಸಿತ್ತು, ಅದಕ್ಕೆ ಗಂಡ ಹೆಂಡತಿ ಅಂತ ಇಂಡಿಕೇಟ್ ಮಾಡ್ತದ.
ಗಂಡ ಮತ್ತು ಹೆಂಡತಿ. ಸರಿನಾ? ಗಂಡ, ಹೆಂಡತಿ ಮತ್ತು ಅವರ ಮಕ್ಕಳು. ಚಿಲ್ಡ್ರನ್ ಬಾರ್ನ್ ಟು ಫಾದರ್ ಅಂಡ್ ಮದರ್. ಅಪ್ಪ, ಮಗ ಮತ್ತು ಮಕ್ಕಳು. ಇದು ಏನನ್ನ ಇಂಡಿಕೇಟ್ ಮಾಡುತ್ತಾ? ಅಪ್ಪ, ಅಮ್ಮ, ಮಕ್ಕಳು. ಅಪ್ಪ, ಅಮ್ಮ, ಮಕ್ಕಳು ಅನ್ನ ಇಂಡಿಕೇಟ್ ಮಾಡುತ್ತೆ. ನೋಡ್ರಿ, ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳ್ಯಾರ. ನೋಡೋಣ. ಇಲ್ಲ ನೋಡ್ರಿ. ವಾಟ್ ರಿಲೇಶನ್ಶಿಪ್ ಡಸ್ ದಿಸ್ ಸಿಂಬಲ್ ಇಂಡಿಕೇಟ್ ಇನ್ ದ ಫ್ಯಾಮಿಲಿ ಟ್ರೀ ಸ್ಟ್ರಕ್ಚರ್? ನೋಡ್ರಿ, ವೃತ್ತ ಇತ್ತಂದ್ರ ಇದು ಹೆಣ್ಣು, ಕೆಳಗಡೆ ಇತ್ತಂದ್ರ ತಂದೆ ತಾಯಿಯ ಸಂಬಂಧವನ್ನ ಹೊಂದಿರುತ್ತೆ. ಮಗ, ಇದು ಸ್ಕ್ವೇರ್ ಇತ್ತಂದ್ರ ಗಂಡು ಅಂದ್ರ ಮಗ ಆಯ್ತು. ವೃತ್ತ ಇತ್ತಂದ್ರ ತಾಯಿ, ತಾಯಿ ಮಗ. ಇಲ್ಲೆಲ್ಲೈತಿ ಮದರ್ ಅಂಡ್ ಸನ್. ಎಷ್ಟು ಈಸಿ ಐತಲ್ವಾ? ನೋಡ್ರಿ, ಮದರ್ ಅಂಡ್ ಸನ್. ಇಲ್ಲಿನ ಕ್ವಶನ್ ಕೇಳ ಇದ ಸೇಮ್. ವಂಶವೃಕ್ಷದ ರಚನೆಯಲ್ಲಿ ಈ ಚಿಹ್ನೆಯು ಈ ಸಂಬಂಧವನ್ನು ಸೂಚಿಸುತ್ತದೆ. ತಾಯಿ ಮತ್ತ ಮಗ, ತಾಯಿ ಮಗ. ನೋಡ್ರಿ, ಎಷ್ಟು ಈಸಿ ಐತಿ. ಹೌದಾ? ಈಗ ರಾಮಪ್ಪ ಅವ್ರದ್ದು ಜನರೇಷನ್. ಮನು ಹೇಳಿದ್ನಲ್ಲ, ನಂದು ಗ್ರೀನ್ ನಲ್ಲಿ ಮಾರ್ಕ್ ಮಾಡಿದೆ ಅಂತಂದು. ಇದು ಮನುವನ್ನ ಫ್ಯಾಮಿಲಿ. ಯಾರ್ದು? ಮನು ಅವ್ರದ್ದು ಫ್ಯಾಮಿಲಿ. ಇದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡ್ರಿ. ಇದ ಕಾನ್ಸೆಪ್ಟ್ ಮೇಲೆ ನಿಮಗೂ ಒಂದು ಕ್ವಶನ್ ಕೇಳಾರ. ಮತ್ ಇದ ಕಾನ್ಸೆಪ್ಟ್ ಮೇಲೆ ಇನ್ನೊಂದು ಕ್ವಶನ್ ಐತಿ, ಅದಕ್ಕೆ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ರಾಮಪ್ಪ, ಭಾಗ್ಯಮ್ಮ, ಹೌದಾ? ಇವರಿಗೆ ರವಿ, ರಾಜು ಅನ್ನೋರು ಮಕ್ಕಳು. ರಾಮಪ್ಪ, ಭಾಗ್ಯಮ್ಮ ಅವರಿಗೆ ರವಿ, ರಾಜು ಅನ್ನೋರು ಮಕ್ಕಳು. ಇದು ಫಸ್ಟ್ 1ನೇ ತಲೆಮಾರು, ಫಸ್ಟ್ ಜನರೇಷನ್ ಏನಾಯ್ತು? ರಾಮಪ್ಪ, ಭಾಗ್ಯಮ್ಮ. 2ನೇ ತಲೆಮಾರಿನಲ್ಲಿ ರವಿ ಮತ್ತು ರಾಜು ಅನ್ನೋರು ಮಕ್ಕಳು. ರವಿ ಅನ್ನೋರು ವಿನುತಾ ಅವ್ರನ್ನ ಮದುವೆ ಆಗ್ತಾರ, ರಾಜು ಅನ್ನೋರು ರಮ್ಯಾ ಅವ್ರನ್ನ ಮದುವೆ ಆಗ್ತಾರ. ಇದಕ್ಕ ರೆಕ್ಟಾಂಗಲ್ ತೋರ್ಸೈತಿ. ಇದು ಹೆಣ್ಣು ಮಕ್ಕಳು ಅಂತಂತಂದು ಸರ್ಕಲ್ ಅನ್ನ ತೋರ್ಸೈತಿ. 2ನೇ ತಲೆಮಾರು ಆಗ್ತಿದೆ ಈಗ. ಹೌದಾ? ಅಂದ್ರ ರಾಮಪ್ಪ, ಭಾಗ್ಯಮ್ಮ ಅವರ 2 ಮಕ್ಕಳು ರವಿ ಮತ್ತು ರಾಜು. ಅವರು ಮದುವೆ ಆಗಿದ್ದು ರವಿ ಅವರು ವಿನುತಾ ಅವ್ರನ್ನ ಮದುವೆ ಆದ್ರು, ರಾಜು ಅವರು ರಮ್ಯಾ ಅವ್ರನ್ನ ಮದುವೆ ಆದ್ರು. 3ನೇ ತಲೆಮಾರು. ಈ ರವಿ ಮತ್ತು ವಿನುತಾ ಅವರಿಗೆ 2 ಮಕ್ಕಳು, ರಕ್ಷಿತ್ ಅಂತಂದು, ಪ್ರೇಮ ಅಂತಂದು. ರಕ್ಷಿತ್ ಅಂತ ಹುಡುಗ, ಪ್ರೇಮ ಅಂತ ಹುಡುಗಿ, 2 ಮಕ್ಕಳು ರವಿ ಮತ್ತು ವಿನುತಾ ಅವರಿಗೆ. ಈ ರಕ್ಷಿತ್ ಅವರು ರಾಧಾ ಅವ್ರನ್ನ ಮದುವೆ ಆದ್ರು, ಅವರಿಗೆ 2 ಮಕ್ಕಳು, ಮನು ಮತ್ತು ಪ್ರಿಯಾ ಅನ್ನೋರು. ಈಗ ಮನು ರಕ್ಷಿತ್ ಮತ್ತು ರಾಧಾ ಅವರ ಮಗ. ಸರಿನಾ? ಈಗ ಇಲ್ಲಿ ಇಷ್ಟಕ್ಕ ಇವ್ರದ್ದು ಯಾವುದು? ವಿನುತಾ ಮತ್ತು ರವಿ ಮುಗೀತು. ಈ ಕಡೆ ರಾಜು ಅನ್ನೋರು ಇನ್ನೊಬ್ರು ಇದ್ರಲ್ಲ, ಅವರು ರಮ್ಯಾ ಅವ್ರನ್ನ ಮದುವೆ ಆದ್ರು, ಅವರಿಗೆ 2 ಮಕ್ಕಳು, ಪಲ್ಲವಿ, ಸುಮಾ ಅಂತಂದು. ಪಲ್ಲವಿ, ಸುಮಾ ಅಂತಂದು. ಇಲ್ಲೇ ಸುಮಾ ಅನ್ನೋರು ಶರಣ್ ಅನ್ನೋರ್ನ ಮದುವೆ ಆದ್ರು. ಸುಮಾ ಮತ್ತು ಶರಣ್ ಅವರಿಗೆ 2 ಮಕ್ಕಳು, ಕಿರಣ್ ಮತ್ತು ಕೀರ್ತನ. ಇಲ್ಲಿ ನೋಡ್ರಿ, ಮದುವೆ ಆಗಿ ಹೆಣ್ಣು ಮಕ್ಕಳು ಮದುವೆ ಆಗಿ ತವ್ರ ಮನೆಯಲ್ಲೇ ಇದ್ರ ಈ ತರ ತೋರ್ಸಿರ್ತಾರ. ಅವರು ಮದುವೆ ಆಗಿ ಗಂಡನ ಮನೆಗೆ ಹೋಗಿತ್ತಂದ್ರ ಇಷ್ಟ ತೋರಿಸಿ ಕೈ ಬಿಟ್ಟಿರ್ತಾರ. ಅಂದ್ರೆ ಇವ್ರೊಬ್ರು ಮದುವೆ ಆಗಿತ್ತು, ಅವ್ರ ಗಂಡಂದು ಬೇರೆ ಕಡೆ ಮನೆ ಇದೆ, ಬೇರೆ ಕಡೆ ವಾಸ ಇದಾರ ಅಂತಂದ್ರ ಅವ್ರದೆಲ್ಲ ಕುಟುಂಬ ತೋರ್ಸೋದಕ್ಕಿಂತ ಎಷ್ಟು ತೋರಿಸಿ ಬಿಟ್ಟಿರ್ತಾರ. ಇಲ್ಲ ಅಂದ್ರ ಅಲ್ಲೇ ವಾಸ ಆಗ್ಯಾರ, ಅವರ ಮಗಳು ಅಲ್ಲೇ ಅದಾರ, ಅವರ ಗಂಡನೂ ಅಲ್ಲೇ ಅದಾರ ಅಂತಂದ್ರ ಈ ತರ ತೋರಿಸಿರ್ತಾರ.
ಕಿರಣ್ ಕೀರ್ತನ. ಸರಿನಾ? ಈಗ ನೋಡೋಣ ಇನ್ನು ಇದ್ರ ಮೇಲೆ ಕ್ವಶನ್ ಬಂದೈತಿ ಅಂತ ಹೇಳಿತ್ತಲ್ಲ, ಕ್ವಶನ್ ಅನ್ನು ನೋಡೋಣ. ಕ್ವಶನ್ ಏನ್ ಬಂದಿದೆ ಇಲ್ಲಿ ನೋಡ್ರಿ. ಅಬ್ಸರ್ವ್ ದ ಬಿಲೋ ಫ್ಯಾಮಿಲಿ ಟ್ರೀ. ಇದು ನವೋದಯ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ, ಮೊರಾರ್ಜಿ ರೆಸಿಡೆನ್ಸಿಯಲ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್. ಕ್ವಶನ್ ಆಸ್ಕ್ಡ್ ಇನ್ 2026. ಅಂದ್ರೆ ಇದ ವರ್ಷ ಜನವರಿ ಒಳಗನ ಮಾರ್ಚ್ ಆತಲ್ಲ ಎಕ್ಸಾಮ್, ಆವಾಗ ಕೇಳಿರುವಂತ ಪ್ರಶ್ನೆ. ಅಬ್ಸರ್ವ್ ದ ಬಿಲೋ ಫ್ಯಾಮಿಲಿ ಟ್ರೀ, ಐಡೆಂಟಿಫೈ ದ ರಿಲೇಶನ್ಶಿಪ್ ಆಫ್ ಕೀರ್ತನ ಅಂಡ್ ರಾಜು. ಕೀರ್ತನ ಮತ್ತು ರಾಜು, ಕೀರ್ತನ ಮತ್ತು ರಾಜು, ರಿಲೇಶನ್ಶಿಪ್ ಆಫ್ ಕೀರ್ತನ ಅಂಡ್ ರಾಜು. ಸರಿ, ಕೀರ್ತನ ಕೀರ್ತನ ಇಲ್ಲದಾಳ, ರಾಜು ಇಲ್ಲದಾಳ. ನೋಡ್ರಿ, ರಾಜು ಮತ್ತು ರಮ್ಯಾ ಅವ್ರದ್ದು ಮದುವೆ ಆಗೈತಿ. ರಾಮಪ್ಪ ಭಾಗ್ಯಮ್ಮ ಅವರ ಮಗ ರಾಜು, ಅವ್ರದ್ದು ರಮ್ಯಾ ಅವ್ರ ಜೊತೆ ಮದುವೆ ಆತು. ರಮ್ಯಾ ಮತ್ತು ರಾಜು ಅವರಿಗೆ ಇಬ್ಬರು ಮಕ್ಕಳು, ಪಲ್ಲವಿ, ಸುಮಾ ಅನ್ನೋರು. ಸುಮಾ ಅನ್ನೋರು ಶರಣ್ ಅವ್ರನ್ನ ಮದುವೆ ಆದ್ರು. ಅಂದ್ರೆ ಸುಮಾ ಅವರ ಅಪ್ಪ ಅಮ್ಮ ರಮ್ಯಾ ಮತ್ತು ರಾಜು, ರಾಜು ಮತ್ತು ರಮ್ಯಾ ಅಪ್ಪ ಅಮ್ಮ ಆದ್ರು. ಅವರ ಮಕ್ಕಳು ಕಿರಣ್ ಮತ್ತು ಕೀರ್ತನ. ಹಂಗಂದ್ರ ರಾಜು ಮತ್ತು ಕೀರ್ತನ ಅವರಿಗೆ ರಿಲೇಶನ್ ಏನಾಯ್ತು? ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಡಾಟರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಡಾಟರ್, ಗ್ರ್ಯಾಂಡ್ ಫಾದರ್ ಕೀರ್ತನ, ಎಸ್, ಕೀರ್ತನ ಗ್ರ್ಯಾಂಡ್ ಡಾಟರ್, ರಾಜು ಗ್ರ್ಯಾಂಡ್ ಫಾದರ್. ಎಸ್, ದಿಸ್ ಈಸ್ ಇನ್ ಫಸ್ಟ್ ಆಪ್ಷನ್. ನೋಡಿ ಎಷ್ಟು ಈಸಿ ಐತಲ್ವಾ? ಇದನ್ನ ಹೇಳುತ್ತು ನೋಡ್ರಿ. ಕೆಳಗಿನ ವಂಶ ವೃಕ್ಷದಲ್ಲಿ ಕೀರ್ತನ ರಾಜುವಿಗಿರುವ ಸಂಬಂಧವನ್ನ, ಕೀರ್ತನ ರಾಜುವಿಗಿರುವ ಸಂಬಂಧವನ್ನ ಹೇಳ್ರಿ ಅಂತ ಹೇಳ್ಯಾರ. ಮೊಮ್ಮಗಳು ಅಜ್ಜ. ನೋಡ್ರಿ ಎಷ್ಟು ಈಸಿ ಅಂದ್ರೆ ಈಸಿ ಐತಿ. ಫಸ್ಟ್ ಸ್ಟಾರ್ಟಿಂಗ್ ಕೇಳ್ಬಿಟ್ರು ಕ್ವಶನ್. ನೆಕ್ಸ್ಟ್ ನೋಡ್ರಿ, ಇಲ್ಲೇ ಅದನ್ನ ಬರೀರಿ ಅಂತ ಹೇಳ್ಯಾರ. The name of the family tree above are given in the list below. Imagine that you are a Manu. Write the relationship of the person given in this family tree. ಈಗ ನಾನು ಹೇಳಿದೆ ಏನೇನಾಗುತ್ತ ಏನಂತಂದು ಕರೆಕ್ಟ್ ಆಗಿ ಅದನ್ನ ಬರೀರಿ. ಕ್ವಶನ್ ಅನ್ನು ಡಿಸ್ಕಸ್ ಮಾಡೈತಲ್ಲ, ಈಗ ಅದನ್ನೆಲ್ಲ ಸಂಬಂಧವನ್ನ ಹೇಳೈತಿ, ಈಸಿ ಆಗಿ ಬರೀತೀರಿ ನೀವು, ಹಂಗೇನಿಲ್ಲ. While drawing the family tree, square symbol or a rectangle symbol for men and circle symbol for women have been used. Look at the symbol given below and name the relationship. ನೋಡ್ರಿ, ಈ ತರಹದ ಸಿಂಬಲ್ ಅಂದ್ರ ಹೆಂಡತಿ ಗಂಡ, ವೈಫ್ ಹಸ್ಬೆಂಡ್. ಈ ತರಹದ ಸಿಂಬಲ್ ಅಂತಂದ್ರ ಮಗಳು ಮಗ, ಮಗಳು ಮಗ, ಸನ್ and daughter, daughter and son, daughter son ಸಂಬಂಧ. ಮಗಳು ಮಗದ ಮಗ, ಮಗಳು ಮಗ ಅವರ ಸಂಬಂಧ. ಇಲ್ಲೇ ತಾಯಿ ಮಗಳು, ಇಲ್ಲಿ ನೋಡ್ರಿ, ಇವರು ಈ ತರ ಐತಂದ್ರ ತಾಯಿ ಮಗಳು, mother son, mother daughter, mother daughter, ತಾಯಿ ಮಗಳು. ನೆಕ್ಸ್ಟ್ ಇದು ಅಪ್ಪ ಮಗಳು, ತಂದೆ ಮಗಳು ಕೊಟ್ಟಾಬಿಟ್ರ. ಓಕೆ, ಇಲ್ಲೇ ಸಹೋದರರು, ಬ್ರದರ್ಸ್, ಯಂಗರ್ ಬ್ರದರ್ ಎಲ್ಡರ್ ಬ್ರದರ್ ಅಂತ, ಬ್ರದರ್ಸ್, ಬ್ರದರ್ಸ್ ಸಹೋದರರು. ಈ ತರನೇ ಹೇಳ್ಬೋದು, ಎಲ್ಡರ್ ಸಿಸ್ಟರ್ ಯಂಗರ್ ಸಿಸ್ಟರ್ ಅಂತಾನೆ ಹೇಳ್ಬೋದು. ಇದು ಅಂದ್ರೆ ಯಂಗರ್ ಬ್ರದರ್ ಎಲ್ಡರ್ ಬ್ರದರ್,
ಸಹೋದರರು ಅಂದ್ರೆ ಎಲ್ಡರ್ ಬ್ರದರ್ ಯಂಗರ್ ಬ್ರದರ್ ಅಂತ ಹೇಳಿದ್ರು ಕರೆಕ್ಟ್. ಹಂಗ ನಿಮ್ಗೆ ಗೊತ್ತಾಗುತ್ತ ಅಂದ್ರ ಹಂಗಾರ ಬರ್ಕೋರಿ. ಎಲ್ಡರ್ ಅಂದ್ರ ದೊಡ್ಡವರು, ಎಲ್ಡರ್ ಬ್ರದರ್, ಎಲ್ಡರ್ ಬ್ರದರ್, ಯಂಗರ್ ಬ್ರದರ್. ಯಂಗರ್ ಬ್ರದರ್ ಅಣ್ಣ ತಮ್ಮ. ಸಹೋದರರು ಅಂದ್ರ ಅದೇ ಅಣ್ಣ ತಮ್ಮ. ಸರಿನಾ? You have been introduced to my family. Now you draw your family tree. ಈ ಎಲ್ಲವನ್ನ ಬಳಸಿಕೊಂಡು ನಿಮ್ಮ ಕುಟುಂಬದ ಚಿತ್ರವನ್ನ ತೆಗೆಯಿರಿ. ಫಾರ್ ಎಕ್ಸಾಂಪಲ್ ಹಂಗ ಹೇಳ್ಬಿಡ್ತೀನಿ ನೋಡ್ರಿ. ನಿಮ್ಮ ತಾತ ಇದ್ರು ಅಂತಂದ್ರ ಯುವರ್ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ನಿಮ್ಮ ಅಜ್ಜಿ. ಸರಿನಾ? ಅವರಿಗೆ ಎಷ್ಟ್ ಜನ ಮಕ್ಕಳು ಇರ್ತಾರ ಕೇಳ್ರಿ, ಆ ಮಕ್ಕಳ ಹೆಸರನ್ನ ಇಲ್ಲಿ ಬರೀರಿ. ಫಾರ್ ಎಕ್ಸಾಂಪಲ್ ಇಬ್ರ ಇದ್ರು, ನಿಮ್ಮಪ್ಪ ನಿಮ್ ಚಿಕ್ಕಪ್ಪ ಇಬ್ರಿದ್ರು, ಅಥವಾ ನಿಮ್ಮಪ್ಪ ನಿಮ್ಮ ಅತ್ತೆ ಈ ತರ ಇದ್ರಂದ್ರ ಅವ್ರದನ್ನ ಬರೀರಿ. ಇಲ್ಲಿ ನೋಡ್ರಿ, ಇವರು ಗಂಡು, ಇವರು ನಿಮ್ಮ ಅಪ್ಪ ಫಾದರ್. ಇವರು ನಿಮ್ಮ ಮದರ್ ಜೊತೆ ಮದುವೆ ಆಗೈತಿ, ಮದರ್ ಇವರು. ಅವರಿಗೆ ನೀವು ಇಬ್ಬರು ಮಕ್ಕಳು. ಸರಿನಾ? ನೀನು ಗಂಡು ಆಗಿತ್ತಂದ್ರ ಈ ತರ ಹಾಕು, ಹೆಣ್ಣು ಆಗಿದ್ರ ಈ ತರ ಹಾಕು. ಇಲ್ಲೇ ನಿಮ್ಮ ಅತ್ತೆ, ಇವ್ರು ನಿಮ್ಮ ಅತ್ತೆ ಆಗಿದ್ರು ಅಂದ್ರ ಅತ್ತೆ, ಇನ್ನೊಬ್ರ ಜೊತೆ ಮದುವೆ ಆಗಿ ಅಲ್ಲೇ ಇದ್ರ ಅಂದ್ರ ಈ ತರ ಹಾಕೋ, ಅವ್ರಿಗೆ ಎಷ್ಟು ಮಕ್ಕಳು ಅನ್ನೋದನ್ನ ಬರೀ. ಸಿಂಪಲ್ ಇದೆ, ಟ್ರೈ ಮಾಡಿ. ಕಂಪೇರ್ ಯುವರ್ ಫ್ಯಾಮಿಲಿ ಟ್ರೀ ವಿತ್ ಮೈನ್ ಅಂದ್ರೆ ಮನೋನ್ ಫ್ಯಾಮಿಲಿ, ಮೈನ್ ಅಂದ್ರೆ ಮನು, and answer the question that are given below. How many generation are there in my family? ಈ ಮನು ಅವರ ಕುಟುಂಬದಲ್ಲಿ ಎಷ್ಟು ತಲೆಮಾರುಗಳಿದ್ವು? 4 ಜನರೇಷನ್. How many generation are there in your family? ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನರೇಷನ್ ಅದಾವ ಅನ್ನೋದ್ರ ಬರಿ. Which among 2 families mine and yours is bigger? ನಿನ್ನ ಮತ್ತು ಮನುವಿನ ಕುಟುಂಬದಲ್ಲಿ ಯಾರದು ದೊಡ್ಡದು ಅನ್ನೋದನ್ನ ಬರಿ. ನೋಡ್ರಿ ಇಲ್ಲೇ ಹೇಳ ಮನು, there are 4 generation in my family. ಮನು ಅವರ ಕುಟುಂಬದಲ್ಲಿ 4 ತಲೆಮಾರುಗಳಿವೆ. All of us live together in the same house. ಎಲ್ಲರೂ ಒಂದೇ ಕುಟುಂಬದಲ್ಲಿ ವಾಸ ಮಾಡುತ್ತೇವೆ. All of us have our meals together. ನಾವೆಲ್ಲರೂ ಸೇರಿ ಊಟ ಮಾಡುತ್ತೇವೆ. We celebrate festivals and other functions together. ನಾವೆಲ್ಲರೂ ಸೇರಿ ಹಬ್ಬವನ್ನ ಆಚರಣೆ ಮಾಡುತ್ತೇವೆ. We all get the love of our great grandfather and grandmother. ನಾವೆಲ್ಲರೂ ನಮ್ಮ ಅಜ್ಜಿ ತಾತ ಅವರ ಪ್ರೀತಿಗೆ ಪಾತ್ರರಾಗಿದ್ದೇವೆ. All of us take care of them with respect. ನಾವೆಲ್ಲರೂ ಗೌರವದಿಂದ ಅವರನ್ನ ನೋಡಿಕೊಳ್ಳುತ್ತೇವೆ. My family members do all the work with their guidance. ನನ್ನ ಎಲ್ಲ ಕುಟುಂಬದ ಸದಸ್ಯರು ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುತ್ತಾರೆ. This type of family with more than 2 generations living together in the same house is called a joint family. A family with more than 2 generations living together in the same house is called a joint family. ಅಂದ್ರ ಒಂದು ಕುಟುಂಬದಲ್ಲಿ 2ಕ್ಕಿಂತ ಹೆಚ್ಚು ತಲೆಮಾರುಗಳಿದ್ದು ಒಂದೇ ಮನೆಯಲ್ಲಿ ವಾಸವಾಗಿದ್ದರೆ ಆ ಕುಟುಂಬವನ್ನ ಕೂಡು ಕುಟುಂಬ, ಅದಕ್ಕೆ ಅವಿಭಕ್ತ ಕುಟುಂಬ ಅಂತ ಕನ್ನಡದಾಗ ಹೇಳ್ತಾರ. ಅವಿಭಕ್ತ ಕುಟುಂಬ, ಕೂಡು ಕುಟುಂಬ. ಹಂಗ ನಾವು
ಎಲ್ರು ಕೂಡಿರೋದಕ್ಕೆ ಹೇಳ್ತೀವಿ. ಅದಕ್ಕೆ ಸ್ಪೆಸಿಫಿಕ್ ಕೋಡ್ ಅವಿಭಕ್ತ ಕುಟುಂಬ, ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತಾರೆ. ಜಾಯಿಂಟ್ ಫ್ಯಾಮಿಲಿ ಆರ್ ಅವಿಭಕ್ತ ಕುಟುಂಬ. ಇದ್ರ ಮೇಲೆ ಒಂದು ಕ್ವಶನ್ ಬಂದೈತಿ, ಹೇಳ್ತೀನಂತ. ಇದನ್ನೊಂದಿಷ್ಟು ನೋಡ್ರಿ ಕಾನ್ಸೆಪ್ಟ್. ಇನ್ ಮೈ ಮ್ಯಾಟರಲ್ ಪ್ರೇಮಾಸ್ ಫ್ಯಾಮಿಲಿ, ಸೊ ನನ್ನ ಸೋದರತ್ತೆ ಪ್ರೇಮಾಳ ಕುಟುಂಬದಲ್ಲಿ, ಅಂದ್ರ ಅಲ್ಲಿ ನೋಡಿದ್ವಲ್ಲ ಮನು ಅವರ ಅತ್ತೆ, ಓನ್ಲಿ 4 members ಆರ್ ದೇರ್. ಪ್ರೇಮಾ ಆಂಟಿ, ಅಶೋಕ್ ಅಂಕಲ್ ಅಂಡ್ ದೇರ್ 2 children. ನೋಡ್ರಿ, ಅಪ್ಪ ಅಮ್ಮ ಮತ್ತು ಅವರ 2 ಮಕ್ಕಳು ಮಾತ್ರ ಅದಾರ. ಅಂದ್ರೆ 2 ಜನರೇಷನ್ ಆಯ್ತಿಲ್ಲ. ಪ್ರೇಮಾ ಆಂಟೀಸ್ ಮದರ್ ಇನ್ ಲಾ ಅಂಡ್ ಫಾದರ್ ಇನ್ ಲಾ ಲೀವ್ ಇನ್ ಡಿಫರೆಂಟ್ ಸಿಟಿ. ಅವರು ಬೇರೆ ಹಳ್ಳಿಯಲ್ಲಿ ವಾಸಾಗ್ಯಾರ. ಹ್ಯಾನ್ಸ್ ದೇರ್ ಫ್ಯಾಮಿಲಿ ಈಸ್ ಅ ಸ್ಮಾಲ್ ಫ್ಯಾಮಿಲಿ. ಈಗ ಅವ್ರ ಕುಟುಂಬ ಚಿಕ್ಕದಾಯ್ತು. ದಿಸ್ ಟೈಪ್ ಆಫ್ ಫ್ಯಾಮಿಲಿ, this type of a small family with only 2 generations living together is called a nuclear family. ಅದಕ್ಕೆ ವಿಭಕ್ತ ಕುಟುಂಬ ಅಂತ ಹೇಳ್ತಾರೆ. ಏನು a family with 2 generations living together is called nuclear family. Nuclear family with only 2 generations living together is called as nuclear family. ಅದಕ್ಕೆ ವಿಭಕ್ತ ಕುಟುಂಬ ಅಂತ ಹೇಳ್ತಾರ. ನೋಡ್ರಿ, ವಿಭಕ್ತ ಕುಟುಂಬ ಅಂದ್ರೆ ಏನು? ಅಪ್ಪ ಅಮ್ಮ ಮಕ್ಕಳು ಇರೋದು ವಿಭಕ್ತ ಕುಟುಂಬ. ಅಜ್ಜಿ ತಾತ, ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ ಇವರೆಲ್ಲರೂ ಇರೋದು ಅವಿಭಕ್ತ ಕುಟುಂಬ. ಅದಕ್ಕೆ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತೀವಿ. ನೋಡ್ರಿ, put a right mark or a wrong mark for the following family feature. If you have more of right mark, then your family is a nuclear family, and if you have more of cross mark, then your family is a joint family. ನೋಡೋಣ. there are 2 generations in my family. There are 2 generations in my family. ಇದಕ್ಕೆ ರೈಟ್ ಹಾಕಿದ್ರಿ ಅಂದ್ರ ನೀವ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಜಾಯಿಂಟ್ ಫ್ಯಾಮಿಲಿ ಒಂದು ಡಿಫ್ರೆನ್ಸ್ ಹೇಳ್ಬಿಡ್ತೀನಿ ನೋಡ್ರಿ. ಅಂದ್ರೆ ಈಗ ಡಿಫ್ರೆನ್ಸ್ ಹೇಳಿದ್ ನಾನು, ಜಾಯಿಂಟ್ ಫ್ಯಾಮಿಲಿ ಮತ್ತ ನ್ಯೂಕ್ಲಿಯರ್ ಫ್ಯಾಮಿಲಿ. ಜಾಯಿಂಟ್ ಫ್ಯಾಮಿಲಿಯಲ್ಲಿ ಅಜ್ಜ ಅಜ್ಜಿ, ಚಿಕ್ಕಪ್ಪ ಚಿಕ್ಕಮ್ಮ, ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ದೊಡ್ಡಪ್ಪ ದೊಡ್ಡಮ್ಮ, ಅವರ ಮಕ್ಕಳು, ನೀವು ಎಲ್ಲರೂ ಸೇರಿ 2ಕ್ಕಿಂತ ಹೆಚ್ಚು ತಲೆಮಾರುಗಳಿದ್ರ, they live in more than 2 generations is called a joint family. ನೀವು ಅಪ್ಪ ಅಮ್ಮ ನೀವು 2 ತಲೆಮಾರುಗಳು ಮಾತ್ರ ಇದ್ರ ಅದಕ್ಕೆ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳ್ತಾರ. ವಿಭಕ್ತ ಕುಟುಂಬ ಅದು ಜಾಸ್ತಿ ಜನ ಇದ್ರ, ಅಜ್ಜ ಅಜ್ಜಿ ಎಲ್ಲರ ಜೊತೆ ಇದ್ರ ಅವಿಭಕ್ತ ಕುಟುಂಬ, ನ್ಯೂಕ್ಲಿಯರ್ ಫ್ಯಾಮಿಲಿ. ಅಪ್ಪ ಅಮ್ಮ ನೀವು ಮಕ್ಕಳು, ಅಪ್ಪ ಅಮ್ಮ ನೀವು ಆತರ ಹೇಳ್ಬೇಕು ಅವ್ರಿಗೆ. ಅಪ್ಪ ಅಮ್ಮ ಮತ್ತು ಮಕ್ಕಳು ಅಷ್ಟೇ ಇದ್ರ ನ್ಯೂಕ್ಲಿಯರ್ ಫ್ಯಾಮಿಲಿ, ವಿಭಕ್ತ ಕುಟುಂಬ. ಇದನ್ನ ನೋಡಿ ಹಾಕ್ರಿ. ಡೂ ಯು ನೋ ದಿಸ್? ಕ್ವಶನ್ ಹೇಳ್ತಿದ್ದೆ ಅಂತ ಹೇಳ್ತಲ್ಲ, ಇಲ್ಲಿ ನೋಡ್ರಿ ಕ್ವಶನ್. ಅದೇ ಇದ್ರೊಳಗ ಕ್ವಶನ್ ಅನ್ನ ಕೇಳ್ಯಾರ ನೋಡ್ರಿ. ಈ ಕೆಳಗಿನ ಚಿತ್ರವನ್ನ ಗಮನಿಸಿ, ಕುಟುಂಬದ ಪ್ರಕಾರವನ್ನ ಹೆಸರಿಸಿ. ಇಲ್ಲಿ ನೋಡ್ರಿ, ಅಜ್ಜ ಅಜ್ಜಿ, ಅವರ ಮಕ್ಕಳು, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತೆ ಮಾವ, ಈ ತರಹದ ಎಲ್ಲಾ ಸಂಬಂಧಗಳು ಅದಾವು. ಇದು ಎಂತ ಕುಟುಂಬ? ಅವಿಭಕ್ತ ಕುಟುಂಬ. ಅವಿಭಕ್ತ ಕುಟುಂಬ. ನೋಡ್ರಿ ಎಷ್ಟು ಈಸಿಯಾಗಿ ಕೇಳ್ಯಾರ ಅಲ್ವಾ? ಇಷ್ಟು ಗೊತ್ತಿತ್ತಂದ್ರೆ ಕಾನ್ಸೆಪ್ಟ್ ನೀವು ಬರೀತೀರಿ. ಈಗ ಈ ಪಾಠದ ಮೇಲೆ ಅಂದ್ರೆ ಈ ಲೆಸನ್ ಮೇಲೆ ಈ ತರಹದ ಪ್ರಶ್ನೆಗಳನ್ನ ಕೇಳ್ತಾರ. ಸಂಬಂಧಗಳ ಅದು ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಅಂದ್ರೆ ನೀವು ಮುರಾರ್ಜಿ ಸ್ಕೂಲಿಗೆ ಹೋಗ್ಬೇಕು, ರಾಣಿ ಚೆನ್ನಮ್ಮ ಸ್ಕೂಲಿಗೆ ಹೋಗ್ಬೇಕು, ಮತ್ ಇನ್ನೇನು ಬೇರೆ ಬೇರೆ ಸ್ಕೂಲಿಗೆ ಹೋಗ್ಬೇಕು ಅಂತ
ಇಷ್ಟಪಟ್ಟಿದ್ರ ಹೆಲ್ಪ್ ಆಗ್ಲಿ ಅನ್ನೋದಕ್ಕೆ ಇವನ್ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನಮ್ಮ ಮಕ್ಕಳನ್ನ ನೀವು ಕಳಿಸ್ಬೇಕು, ಪೇರೆಂಟ್ಸ್ ಕಳಿಸ್ಬೇಕು ಅಂತಂದ್ರ ನೀವು ಅರ್ಥ ಮಾಡ್ಕೊಳ್ಳಿ ಇದನ್ನ. ಅವ್ರಿಗೆ ಈ ತರಹದ ಪ್ರಶ್ನೆಗಳು ಬರ್ತಾವಪ್ಪ, ಹಿಂಗ್ ರೆಡಿ ಆಗು ಅಂತ ಹೇಳ್ರಿ. ಶಿಕ್ಷಕರಿಗೂ ಒಂದು ಐಡಿಯಾ ಬಂದಂಗ ಆಗತ್ತ. ಸರಿನಾ? ಓಕೆ. While preparing a family tree, the names of children are written according to the seniority. ವಂಶವೃಕ್ಷವನ್ನ ತಯಾರಿಸ್ಬೇಕಂದ್ರ ಮಕ್ಕಳನ್ನ ಅವರ ವಯಸ್ಸಿಗೆ ಅನುಗುಣವಾಗಿ ಬರೆಯಲಾಗುತ್ತೆ. In a family tree, the name of children of that family from eldest to the youngest is first written, and then the name of their husband or wife written. Okay. ದೊಡ್ಡವರಿಂದ ಚಿಕ್ಕವರವರೆಗೆ ಮತ್ತ ಅವರ ಗಂಡ ಮತ್ತು ಹೆಂಡತಿ ಈ ತರ ಬರೀತಾರೆ. The word family tree indicates that many generations spread out and grow just like the many branches of tree. But while drawing a family tree, it is written from the eldest to the youngest, from top to bottom. It is written this way to denote the younger generation after the older generation. ಇದು ಹೇಳ್ತಲ್ಲ ನೋಡ್ರಿ, ಇದ ಚಿತ್ರನ ಇಟ್ರು ಸೇಮ್ 2026 ಕೇಳಿದ್ರಲ್ಲ, 2026 ಈ ಚಿತ್ರವನ್ನ ತೆಗೆದುಕೊಂಡು ಕ್ವಶನ್ ಮಾಡಿದ್ರು, ಡಿಸ್ಕಸ್ ಮಾಡೈತ ಆಗ್ಲಿ. ಇಲ್ಲೇ write the similarity and differences you have noticed so far among my and your family, my friend's family. ಅಂದ್ರ ವಿಭಕ್ತ ಕುಟುಂಬ, ಅವಿಭಕ್ತ ಕುಟುಂಬ, ಅವಿಭಕ್ತ ಕುಟುಂಬ, ವಿಭಕ್ತ ಕುಟುಂಬಕ್ಕೆ ಏನು ಹೊಂದಾಣಿಕೆ ಐತಿ, ಅಂದ್ರ ಏನು ಸಾಮ್ಯತೆ ಐತಿ, ಏನು ವ್ಯತ್ಯಾಸ ಐತಿ ಅದನ್ನ ಬರೀರಿ ಅಂತ ಹೇಳ್ಯಾರ. ಅಲ್ಲೇ ಜನರೇಷನ್ಸ್, ಅಲ್ಲಿ ದೊಡ್ಡಪ್ಪ ದೊಡ್ಡಮ್ಮ ಇರ್ತಾರ, ಇಲ್ಲಿ ದೊಡ್ಡಪ್ಪ ದೊಡ್ಡಮ್ಮ ಇರಲ್ಲ. ಈ ತರ ವ್ಯತ್ಯಾಸಗಳು ಮತ್ತು ಸಿಮಿಲಾರಿಟಿ ಬಹಳಷ್ಟು. ಅಲ್ಲೇ ಅಪ್ಪ ಅಮ್ಮ ಅಲ್ಲಿ ಇರ್ತಾರ, ಅಪ್ಪ ಅಮ್ಮ ಇಲ್ಲಿ ಇರ್ತಾರ, ಸಿಮಿಲಾರಿಟಿ. ಈ ತರ ನೀವು ಬರೀರಿ. ಈಗ ನೆಕ್ಸ್ಟ್, ಮೈ ಫ್ರೆಂಡ್ ಫ್ಯಾಮಿಲಿ ಇಸ್ ಅ ಜಾಯಿಂಟ್ ಫ್ಯಾಮಿಲಿ. ಅಂದ್ರ ನನ್ನ ಗೆಳೆಯನ ಕುಟುಂಬವು ಅವಿಭಕ್ತ ಕುಟುಂಬ ಆಗಿದೆ. ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ ಅಂಡ್ ರೈಟ್ ದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಹಿಸ್ ಫ್ಯಾಮಿಲಿ. ಅವನ ಕುಟುಂಬದ ಅನುಕೂಲ ಮತ್ತು ಅವಿಭಕ್ತ ಕುಟುಂಬದ ಅನುಕೂಲ ಮತ್ತು ಅನಾನುಕೂಲಗಳನ್ನ ಹೇಳಿರಿ ಅಂತ ಹೇಳ್ಯಾರ. ಏನು ಅನುಕೂಲಗಳು, ಏನು ಅನಾನುಕೂಲಗಳು ಅದನ್ನ ಹೇಳ್ರಿ ಅಂತ ಹೇಳ್ಯಾರ. ನೋಡೋಣ. ನೋಡ್ರಿ, ಅಡ್ವಾಂಟೇಜಸ್ ನೋಡ್ರಿ. ಅ ಫ್ಯಾಮಿಲಿ ಮೆಂಬರ್ಸ್ ಹೆಲ್ಪ್ ಅಂಡ್ ಸಪೋರ್ಟ್ ಒನ್ ಅನದರ್. ಒಬ್ಬರಿಗೊಬ್ಬರು ಸಹಾಯವನ್ನ ಮಾಡುತ್ತಾರೆ. ಇದು ಒಂದು ಅನುಕೂಲ ಆಯ್ತು. Children learn good values and traditions from elders. ಮಕ್ಕಳು ಹಿರಿಯರಿಂದ ಉತ್ತಮ ಗುಣಗಳನ್ನ ಪಡೆಯುತ್ತಾರೆ, ಮೌಲ್ಯಗಳನ್ನ ಪಡೆಯುತ್ತಾರೆ, ಅವರ ಸಂಸ್ಕೃತಿಯನ್ನ ಕಲಿಯುತ್ತಾರೆ. ಗ್ರ್ಯಾಂಡ್ ಪೇರೆಂಟ್ಸ್ ಟೇಕ್ ಕೇರ್ ಆಫ್ ಚಿಲ್ಡ್ರನ್. ಮತ್ತ ಜಾಯಿಂಟ್ ಫ್ಯಾಮಿಲಿ ಅನುಕೂಲ ಏನಂದ್ರ ಅಜ್ಜ ಅಜ್ಜಿ ಮೊಮ್ಮಕ್ಕಳ ಪಾಲನೆ ಪೋಷಣೆಯನ್ನ ಮಾಡುತ್ತಾರೆ, ಅವರನ್ನ ನೋಡಿಕೊಳ್ಳುತ್ತಾರೆ. ವರ್ಕ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ಶೇರ್ಡ್ ಅಮಂಗ್ ಫ್ಯಾಮಿಲಿ ಮೆಂಬರ್ಸ್. ಕೆಲಸ, ದಿನನಿತ್ಯದ ಕೆಲಸ ಮತ್ತು ಅವರ ಹೊಣೆಗಾರಿಕೆಯನ್ನ ಹಂಚಲಾಗುತ್ತದೆ. ಅಡ್ವಾಂಟೇಜಸ್ ಇದು. ಎವ್ರಿವನ್ ಸೆಲೆಬ್ರೇಟ್ ಫೆಸ್ಟಿವಲ್ ಅಂಡ್ ಸ್ಪೆಷಲ್ ಒಕೇಜನ್ಸ್ ಟುಗೆದರ್. ಎಲ್ಲರೂ ಸೇರಿ ಹಬ್ಬಗಳ ಆಚರಣೆಯನ್ನ ಮಾಡುತ್ತಾರೆ. ಇದು ಅಡ್ವಾಂಟೇಜಸ್ ಆಯ್ತು. ಇನ್ನ ಡಿಸ್ಅಡ್ವಾಂಟೇಜಸ್ ಅನ್ನ ನೋಡೋದಾತಂದ್ರ
ನಾಟ್ ಗೆಟ್ ಎನಫ್ ಫುಡ್ ಬಿಕಾಸ್ ದೊಡ್ಡ ಫ್ಯಾಮಿಲಿ ಇರುತ್ತಾ, ನಾಟ್ ಗೆಟ್ ಎನಫ್ ಫುಡ್, ಸಾಕಾಗುವಷ್ಟು ಆಹಾರ ಒಂದೊಂದ್ಸರಿ ಸಿಗಲ್ಲ. ಬಿಕಾಸ್ ಆಫ್ ಲಾರ್ಜ್ ಫ್ಯಾಮಿಲಿ, ಲಾರ್ಜ್ ಫ್ಯಾಮಿಲಿ ದೊಡ್ಡ ಕುಟುಂಬ ಆಗಿರೋದ್ರಿಂದ, some may skip education, some may skip their ಅವರ ಶಿಕ್ಷಣವನ್ನ ಮೊಟಕುಗೊಳಿಸುತ್ತಾರೆ. Some may skip education. Some celebrations ಈಗ ಎಲ್ಲಾರ್ದು ಬರ್ತಡೇ ಇರ್ತೈತಿ, ಎಲ್ಲಾರ್ದು ಬರ್ತಡೇ ಮಾಡಕ್ ಆಗಂಗಿಲ್ಲ. Celebrations may not celebrate. ಒಂದಿಷ್ಟು ಆಚರಣೆಗಳನ್ನ, ಒಂದಿಷ್ಟು ಬರ್ತಡೇ, ಮದುವೆ ಆನಿವರ್ಸರಿ, ಈ ತರದನ್ನ ವೆಡ್ಡಿಂಗ್ ಆನಿವರ್ಸರಿಯನ್ನ ಮಾಡಕ್ ಆಗಂಗಿಲ್ಲ. ಯಾಕಂದ್ರೆ ಬಹಳಷ್ಟು ಜನ ಇರ್ತಾರಲ್ಲ, ಇದು ಅನಾನುಕೂಲ. Some celebrations may not celebrate. ನೆಕ್ಸ್ಟ್ ಇಲ್ಲೊಬ್ರು ಯಾರೋ ಇವರದ ನೋಡ್ರಿ. I grew up in a big family. There were 25 members in my family. ನಾನು ದೊಡ್ಡ ಕುಟುಂಬದಲ್ಲಿ ಬೆಳೆದೆ, ನನ್ನ ಕುಟುಂಬದಲ್ಲಿ 25 ಜನರಿದ್ದರು. Everybody took responsibility of nurturing and taking care of the children. ಎಲ್ಲರೂ ಹೊಣೆಗಾರಿಕೆಯನ್ನ ತೆಗೆದುಕೊಳ್ಳುತ್ತಿದ್ದರು, ಪಾಲನೆ ಪೋಷಣೆಯನ್ನ ಮಾಡುತ್ತಿದ್ರು ಮಕ್ಕಳನ್ನ. When I was young, ನಾನು ದೊಡ್ಡವಳಾದ ನಂತರ grandmother used to tell stories. ನನ್ನ ಅಜ್ಜಿ ನನಗೆ ಕಥೆಯನ್ನ ಹೇಳುತ್ತಿದ್ದರು. My grandfather told me how to behave, but now ನನ್ನ ಅಜ್ಜ ನನಗೆ ಯಾವ ರೀತಿ ವರ್ತಿಸಬೇಕು ಎಂಬುದನ್ನ ಕಲಿಸಿದರು. ಆದರೆ ಈಗ in my family we are only me, my husband and my 2 children. ಆದರೆ ಈಗ ನನ್ನ ಕುಟುಂಬದಲ್ಲಿ ನಾನು, ನನ್ನ ಗಂಡ ಮತ್ತು ನನ್ನ 2 ಮಕ್ಕಳು ಮಾತ್ರ ಇದ್ದೇವೆ. Now I have to take lunch to my husband who is hospitalized. ಈಗ ನಾನು ನನ್ನ ಗಂಡನಿಗೆ ಊಟವನ್ನ ತೆಗೆದುಕೊಂಡು ಹೋಗಬೇಕಾಗಿದೆ. ನನ್ನ ಗಂಡ ಆಸ್ಪತ್ರೆಯಲ್ಲಿದ್ದಾರೆ, ಅವರಿಗೆ ಹುಷಾರಿಲ್ಲ. Where do I leave my small child? This is my worry. ಈಗ ನನ್ನ ಮಗುವನ್ನ ನಾನು ಎಲ್ಲಿ ಬಿಡಬೇಕು? ನನಗೆ 2 ಮಕ್ಕಳು ಅದಾರ, ಮಕ್ಕಳು ಚಿಕ್ಕವದವು, ನನ್ನ ಗಂಡ ಆಸ್ಪತ್ರೆ ಒಳಗದಾನ, ನಾನು ಮಗುವನ್ನ ಎಲ್ಲಿ ಬಿಡಬೇಕು ಅಂತ ಇವರು ಕೇಳ್ತಾ ಇದ್ದಾರೆ. ನೋಡಿ, ಎಲ್ಲಿ ಬಿಡ್ಬೇಕು ಅವರು? ಅವಾಗ ದೊಡ್ಡ ಕುಟುಂಬ ಇತ್ತು, ಎಲ್ರ ಜೊತೆನ ಆಡ್ಕೊಂತ ಇದ್ರು ಮಕ್ಕಳು, ನಾವು ಆಡ್ಕೊಂತ ಇದ್ವಿ. ಆದ್ರೆ ನನ್ನ ಕುಟುಂಬ ಚಿಕ್ಕದೈತಿ, ನಾನು ಎಲ್ಲಿ ಬಿಡ್ಲಿ ಅಂತ ತಾಯಿ ಹೇಳ್ತಾ ಇದ್ದಾರೆ. ಅಂತ ಸಂದರ್ಭದೊಳಗ ಆಜು ಬಾಜು ಮನೆಯವ್ರ ಜೊತೆ ಸ್ವಲ್ಪ ಸಂಬಂಧಗಳು ಚೆನ್ನಾಗಿತ್ತು ಅಂದ್ರ, ನೇಬರ್ಸ್ ಜೊತೆ ರಿಲೇಶನ್ಶಿಪ್ ಚೆನ್ನಾಗಿತ್ತು ಅಂದ್ರ ಬಿಟ್ಟು ಹೋಗ್ಬೋದು, ಇಲ್ಲ ಅವ್ರಿಗಾರ ಊಟ ಕೊಟ್ಟು ಹೋಗ್ರಿ ಅಂತ ಹೇಳ್ಬೋದು. her neighbor Rajia has come now. ಅವರ ನೆರೆಹೊರೆಯವರಾದ ರಜಿಯಾ ಬಂದರು. Let us listen to what she will say. ಅವ್ರು ಏನ್ ಹೇಳ್ತಾರೆ ಕೇಳ್ರಿ. Don't worry, leave your little child in my house.
ನೀನೇನು ಬೇಸರ ಮಾಡಿಕೊಳ್ಳಬೇಡ, ಚಿಂತಿಸಬೇಡ. ನಿನ್ನ ಮಗುವನ್ನ ನಮ್ಮ ಮನೆಯಲ್ಲಿ ಬಿಡು. ಐ ವಿಲ್ ಟೇಕ್ ಕೇರ್. ನಾನು ಅದನ್ನ ನೋಡಿಕೊಳ್ಳುತ್ತೇನೆ. ವಿ ಶುಡ್ ಹೆಲ್ಪ್ ಒನ್ ಅನದರ್ ವೆನ್ ವಿ ಆರ್ ನೇಬರ್ಸ್, ಶುಡಂಟ್ ವಿ? ನಾವು ಅಕ್ಕಪಕ್ಕದ ಮನೆಯವರು ಒಬ್ಬರಿಗೊಬ್ಬರೇ ಸಹಾಯಕ ಆಗಬೇಕಲ್ಲವೇ ಅಂತ ರಜೆ ಅವರು ಹೇಳ್ತಾರೆ. ಚೆನ್ನಾಗಿದೆ. ಹೌದು ನೋಡ್ರಿ. ಡಿಡ್ ಯು ಹಿಯರ್? ನೀನು ಕೇಳಿಸ್ಕೊಂಡೆಯಾ? ಮೈ ಫ್ರೆಂಡ್ ಮದರ್ ವರಿ ಹ್ಯಾಸ್ ಬೀನ್ ಸಾಲ್ವ್. ನನ್ನ ತಾಯಿಯ ಚಿಂತೆ ದೂರವಾಯಿತು. ದೆನ್ ಹೂ ಆರ್ ದೇರ್ ಟು ಹೆಲ್ಪ್ ಯುವರ್ ಫ್ಯಾಮಿಲಿ? ನಿನ್ನ ಕುಟುಂಬಕ್ಕೆ ಯಾರು ಸಹಾಯವನ್ನ ಮಾಡುತ್ತಾರೆ? ರೈಟ್ ಹಿಯರ್. ನಿನ್ನ ಕುಟುಂಬಕ್ಕೆ ಬೇರೆ ಬೇರೆಯವರು ಯಾರು ಯಾವ ರೀತಿ ಸಹಾಯ ಮಾಡುತ್ತಾರೆ? ಹೂ ಹೆಲ್ಪ್ ಟು ಯುವರ್ ಫ್ಯಾಮಿಲಿ ಫಾರ್ ವಾಟ್ ಟೈಪ್? ವಾಟ್ ಟೈಪ್ ಆಫ್ ಹೆಲ್ಪ್ ದೇ ವಿಲ್ ಡೂ? ಅದನ್ನ ಬರೀರಿ. ಸರಿನಾ? I have introduced you to different family. Read below, aspect and differentiate as my family and other. Write the difference in boxes provided in the next page. ಇಲ್ಲಿ ನೋಡ್ರಿ ಏನು? Taking care and protection, my family. ನನ್ನ ಕುಟುಂಬ ಮಾಡುತ್ತಾ. My family. ಗಿವ್ ದ ರಿಕ್ವೈರ್ಡ್ ಎಜುಕೇಶನ್. ಇದನ್ನು ಮೈ ಫ್ಯಾಮಿಲಿನ ಮಾಡುತ್ತೆ. ಅಂದ್ರೆ ಓದುಗರ ಫ್ಯಾಮಿಲಿ. ಇದನ್ನ ಶಿಕ್ಷಕರು ಓದ್ತಿದ್ರೆ ಶಿಕ್ಷಕರ ಫ್ಯಾಮಿಲಿ ಮಾಡಿರುತ್ತೆ. ಪೇರೆಂಟ್ಸ್ ಹೇಳ್ತಿದ್ರೆ ಪೇರೆಂಟ್ಸ್, ಮಕ್ಕಳಾಗಿದ್ರೆ ಮಕ್ಕಳ ಫ್ಯಾಮಿಲಿ ಮಾಡಿರುತ್ತೆ. ಪ್ರೊವೈಡ್ ಪ್ರೊವಿಷನ್ಸ್ ಫಾರ್ ಫುಡ್. ಆಹಾರ ವಸ್ತುಗಳನ್ನ ನೀಡುವುದು, ಅದು ಮೈ ಫ್ಯಾಮಿಲಿನ ಮಾಡಿರುತ್ತ. ಪಾಠವನ್ನ ಕಲಿಸುವುದು, ಟೀಚ್ ಲೆಸನ್, ಮೈ ಫ್ಯಾಮಿಲಿ. ಕನ್ಸೋಲಿಂಗ್ ಇಫ್ ವಿ ಲೂಸ್ ಇನ್ ದ ಗೇಮ್. ಆಟದಲ್ಲಿ ಸೋತಾಗ ಸಮಾಧಾನ ಮಾಡುವುದು ಬೇರೆಯವರು ಮಾಡಬಹುದು. ಪ್ರೊವೈಡ್ ಟ್ರೀಟ್ಮೆಂಟ್ ಫಾರ್ ಸಿಕ್ನೆಸ್, ಮೈ ಫ್ಯಾಮಿಲಿ. ಶೋ ಲವ್ ಅಂಡ್ ಅಫೆಕ್ಷನ್. ಪ್ರೀತಿ ವಾತ್ಸಲ್ಯ ತೋರಿಸುವುದು ಮೈ ಫ್ಯಾಮಿಲಿ. ಪ್ರೊವೈಡ್ ನೆಸೆಸಿಟೀಸ್. ಮೈ ಫ್ಯಾಮಿಲಿ. ಸಪೋರ್ಟ್ ಅಂಡ್ ಮದರ್ ಇಸ್ ನಾಟ್ ದೇರ್, ಅದರ್ಸ್ ಫ್ಯಾಮಿಲಿ. ಇದು ಅದರ್ ಫ್ಯಾಮಿಲಿ. ಸ್ಪೇರ್ ಮೋರ್ ಟೈಮ್, ಹೆಚ್ಚಿನ ಸಮಯ, ಮೈ ಫ್ಯಾಮಿಲಿ. ಇಲ್ಲಿ ನೋಡ್ರಿ, ನನ್ನ ಕುಟುಂಬ ಇತರರ ಕುಟುಂಬ ಏನ್ ಮಾಡುತ್ತಾ, ಇತರ ಕುಟುಂಬ ನಮಗೆ ಏನ್ ಸಹಾಯ ಮಾಡುತ್ತಾ, ನನ್ನ ಕುಟುಂಬ ಏನ್ ಮಾಡುತ್ತಾ, ಅದನ್ನ ಇಲ್ಲಿ ಬರೀರಿ ಅಂತ ಹೇಳ್ಯಾರ. ಮೈ ಫ್ಯಾಮಿಲಿ ಅಂತಂದಿದ್ವೆಲ್ಲ ಆಲ್ಮೋಸ್ಟ್ ಈ ಕಡೆನ ಬರ್ತಾವ, ಅಲ್ಲಿ ಸ್ವಲ್ಪ ಬರ್ತಾವ, ಅವನ್ನ ಹಾಕ್ರಿ. ಇಲ್ಲೊಂದಿಷ್ಟು ಕೊಟ್ರು ನೋಡ್ರಿ. along with the members of my family, others and neighbors also help us. ನೋಡ್ರಿ ಎಕ್ಸಾಂಪಲ್, ರಾಮಣ್ಣ 6 members, ಫಾದರ್ ಮದರ್ ವೈಫ್. ಇಲ್ಲಿ ಏನ್ ಕೊಟ್ರ ಅಂದ್ರ ಆಕ್ಟಿವಿಟಿ ಕೊಟ್ರ. ವಿಸಿಟ್ 10 houses in your neighborhood. Write down the name of the head of the family in every house and mention the number of members in that family. ನೀವು ಈಗ ಒಂದು ಆಕ್ಟಿವಿಟಿ ಮಾಡ್ಬೇಕು. ಏನಂದ್ರ ನಿಮ್ಮ ನೆರೆಹೊರೆಯಲ್ಲಿ 10 ಮನೆಗಳಿಗೆ ಭೇಟಿ ಕೊಟ್ಟು ಮನೆಯ ಕುಟುಂಬದ ಮುಖ್ಯಸ್ಥರ ಹೆಸರನ್ನ ಬರೆದು ಆ ಕುಟುಂಬದಲ್ಲಿ ಎಷ್ಟು ಸದಸ್ಯರಿದ್ದಾರೆ, ರೈಟ್ ಹೆಡ್ ಆಫ್ ದ ಫ್ಯಾಮಿಲಿ ನೇಮ್ ಅಂಡ್ how many family members are there. Write in, list out all that. Write the relationship these members have with the head of the family. Observe the example. ಈ ತರ ಮಾಡ್ರಿ. ನೀವು ನಿಮ್ಮ ನೆರೆಹೊರೆಯ ಮನೆಯಲ್ಲಿ ನಿಮ್ಮ ನೆರೆಹೊರೆಯ ಮನೆಯವರೊಂದಿಗೆ ಭೇಟಿಯಾಗಿ ಮನೆಯ ಮುಖ್ಯಸ್ಥರ ಹೆಸರನ್ನು ಬರೆದು ಆ ಮನೆಯಲ್ಲಿ ಎಷ್ಟು ಜನ ಅದಾರ ಅನ್ನೋದನ್ನು ಬರೆದು ಅವರು ಮನೆಯ ಮುಖ್ಯಸ್ಥರೊಂದಿಗೆ ಯಾವ ರೀತಿ ಸಂಬಂಧವನ್ನು ಹೊಂದಿದ್ದಾರೆ ಅನ್ನೋದನ್ನ ಬರೀರಿ ಅಷ್ಟೇ. 10 ಮನೆಗೆ ವಿಸಿಟ್ ಕೊಟ್ಟು ಬರೀರಿ. ಇದ
ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಬೇಸ್ಡ್ ಆನ್ ದ ಅಬೋ ಇನ್ಫಾರ್ಮೇಶನ್. ಈಗ ಬರ್ದಿರ್ತೀರಲ್ಲ ಅದಕ್ಕ ಕ್ವಶನ್ ನೀವು ಅದನ್ನ ಬರೆದ ನಂತರ ಈ ಕ್ವಶನ್ಗೆ ಆನ್ಸರ್ ಮಾಡಿ. ಸಿಂಪಲ್ ಇದೆ. ಸಿಂಗ್ ಅಂಡ್ ಎಂಜಾಯ್. Open the door and you will see mother, father, sister and me. We are a little family of 4 who live and eat together for sure. I love my family. Oh, yes, I do. My mother, father and sister too. They play with me and take me out. They love me too and I love them. My life I cannot think without my lovely little family of 4. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಇಲ್ಲಿ ನೋಡ್ರಿ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ವಿತ್ ದ ಹೆಲ್ಪ್ ಆಫ್ ಪಿಕ್ಚರ್ ಗಿವನ್ ಬಿಲೋ. ನೋಡ್ರಿ, ಫ್ಯಾಮಿಲಿ ಏನೇನ್ ಕೊಡುತ್ತಾ? ಹೆಲ್ತ್, affection, fulfillment of necessities, love, education, respect for elders, cooperation, identification, nurturing, position in the society, habitual practices, living together, protection, coordination, improving relationship, blessing of elders. Health andra ಆರೋಗ್ಯ, affection ವಾತ್ಸಲ್ಯ, fulfillment of necessities ನಮ್ಮ ಒಂದು ಕೊರತೆಗಳನ್ನ ನಮಗೆ ಬೇಕಾದದ್ದನ್ನ ಕೊಡುವಂತದ್ದು ಕುಟುಂಬ, ನಮಗೆ ಪ್ರೀತಿಯನ್ನ ತೋರಿಸುವಂತದ್ದು ಕುಟುಂಬ, ನಮಗೆ ಶಿಕ್ಷಣವನ್ನ ಕೊಡುವಂತದ್ದು ಕುಟುಂಬ, ದೊಡ್ಡವರಿಗೆ ಗೌರವವನ್ನ ಕೊಡುವಂತೆ ಮಾಡುವುದು ಕುಟುಂಬ, ನಾವು ಸಹಕಾರ ಮನೋಭಾವವನ್ನು ಬೆಳೆಸಿಕೊಳ್ಳುವುದು ಕುಟುಂಬ, ಕೋಆಪರೇಷನ್, ಐಡೆಂಟಿಫಿಕೇಶನ್ ನಾವು ಗುರುತಿಸಿಕೊಳ್ಳುವುದು ನಮ್ಮ ಕುಟುಂಬದಿಂದ, ನಮ್ಮ ಪಾಲನೆ ಪೋಷಣೆ ಆಗುವುದು ನರ್ಚರಿಂಗ್ ಅಂದ್ರೆ ಕುಟುಂಬ, ಪೊಸಿಷನ್ ಇನ್ ದ ಸೊಸೈಟಿ ಸಮಾಜದಲ್ಲಿ ನಮಗೆ ಸ್ಥಾನಮಾನ ಕೊಡುವಂತಹದ್ದು ನಮ್ಮ ಕುಟುಂಬದಿಂದ, ಹ್ಯಾಬಿಚುವಲ್ ಪ್ರಾಕ್ಟೀಸಸ್ ನಾವು ಆಚರಣೆಗಳನ್ನ ಮಾಡುವಂತಹದ್ದು ಕುಟುಂಬದಿಂದ, ಲಿವಿಂಗ್ ಟುಗೆದರ್ ಎಲ್ಲರೂ ಸೇರಿ ವಾಸ ಮಾಡುವುದು, ನಮಗೆ ಸುರಕ್ಷತೆ ಲಭಿಸುವುದು ನಮ್ಮ ಕುಟುಂಬದಿಂದ, ಕೋಆರ್ಡಿನೇಷನ್ ಎಲ್ಲರಿಗೂ ಒಬ್ಬರಿಗೊಬ್ಬರು ಸಹಕಾರವನ್ನ ಮಾಡುವುದು ಕುಟುಂಬದಲ್ಲಿ, ಇಂಪ್ರೂವಿಂಗ್ ರಿಲೇಶನ್ಶಿಪ್ಸ್ ಸಂಬಂಧಗಳ ಬೆಳವಣಿಗೆ ಆಗುವುದು ಕುಟುಂಬದಲ್ಲಿ, ಬ್ಲೆಸ್ಸಿಂಗ್ ಆಫ್ ಎಲ್ಡರ್ಸ್ ದೊಡ್ಡವರ ಸಹಾಯ ದೊಡ್ಡವರ ಹಾರೈಕೆ ಸಿಗುವಂತಹದ್ದು ಕುಟುಂಬದಿಂದ. ವಾಟ್ ಆರ್ ದ ಗುಡ್ ಕ್ವಾಲಿಟೀಸ್ ಐ ಲರ್ನ್ ಫ್ರಮ್? ಯಾಕೆ ಕುಟುಂಬ ಬೇಕು? ಗುಡ್ ಕ್ವಾಲಿಟೀಸ್, ಎಲ್ಲಾ ಗುಡ್ ಕ್ವಾಲಿಟೀಸ್ ಒಂದಿಷ್ಟು ಕ್ವಾಲಿಟೀಸ್ ಅನ್ನು ಬರೀರಿ, ಯಾಕೆ ಬೇಕು ಅನ್ನೋದನ್ನ ಬರೀರಿ. ಇದಿಷ್ಟು ಈ ವಿಡಿಯೋದಲ್ಲಿ. ವಿಡಿಯೋ ತುಂಬಾ ಚೆನ್ನಾಗಿದೆ ಅಲ್ವಾ? ಎಲ್ಲ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತು, ಯಾವ ರೀತಿ ನಿಮ್ಗ ಪ್ರವೇಶ ಪರೀಕ್ಷೆಯಲ್ಲಿ ಕ್ವಶನ್ಗಳು ಬರ್ತಾವ ಅನ್ನೋದನ್ನ ಡಿಸ್ಕಸ್ ಮಾಡ್ತು. ಮತ್ತ ಪೂರ್ತಿ ಕುಟುಂಬ, ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಏನು, ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದ್ರೆ ಏನು, ಅಂದ್ರೆ ಅವಿಭಕ್ತ ಕುಟುಂಬ ಅಂದ್ರೆ ಏನು, ವಿಭಕ್ತ ಕುಟುಂಬ ಅಂದ್ರೆ ಏನು, ಎಲ್ಲವನ್ನೂ ನೋಡ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಮುಂದಿನ ವಿಡಿಯೋದಲ್ಲಿ ಲೆಸನ್ 3 ಕಮ್ಯುನಿಟಿ ಅನ್ನ ನೋಡೋಣ.